₹75,00,000 ಸಂಬಳ. ಅದು ಯಾವುದೇ ಐಐಟಿ ಅಥವಾ ಐಐಎಂ ಡಿಗ್ರಿ ಇಲ್ದೆ. ಇದು ಕನಸಲ್ಲ, ಬದಲಿಗೆ ಒಬ್ಬ ಟೆಕ್ ಉದ್ಯೋಗಿ ಸಾಧಿಸಿ ತೋರಿಸಿದ ಒಂದು ರಿಯಲ್ ಜರ್ನಿ. ದೊಡ್ಡ ಕಾಲೇಜ್ನಿಂದಾನೇ ಯಶಸ್ಸು ಸಿಗೋದು ಅನ್ನೋ ನಂಬಿಕೆಯನ್ನೇ ಇದು ಚೇಂಜ್ ಮಾಡುತ್ತೆ. ಹಾಗಾದ್ರೆ ಬನ್ನಿ ಈ ಇಂಟ್ರೆಸ್ಟಿಂಗ್ ಕಥೆ. ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ, ಒಳ್ಳೆ ಸಂಬಳ ಬೇಕು ಅಂದ್ರೆ ಐಐಟಿ ಇಲ್ಲಾಂದ್ರೆ ಐಐಎಂ ಡಿಗ್ರಿ ಇರ್ಲೇಬೇಕು ಅಂತ. ಆದ್ರೆ ನಿಜವಾದ ಕಥೆನೇ ಬೇರೆ ಇದೆ. ಒಬ್ಬ ಸಾಮಾನ್ಯ ಬಿಎಸ್ಸಿ ಪದವೀಧರ ₹75,00,000 ಸಂಬಳ ತಗೋಬಹುದು. ಸೊ ಈ ನಂಬಿಕೆಗೂ ವಾಸ್ತವಕ್ಕೂ ಇರೋ ಗ್ಯಾಪ್ ಇದೆಯಲ್ಲ, ಅದನ್ನ ತುಂಬಿದ್ದು ಕೇವಲ ಸ್ಕಿಲ್ಸ್, ಸ್ಮಾರ್ಟ್ ನಿರ್ಧಾರಗಳು ಮತ್ತು ಸ್ವಲ್ಪ ಧೈರ್ಯ. ಅದು ಹೇಗೆ ಸಾಧ್ಯವಾಯಿತು ಅಂತ ನೋಡೋಣ. ಈ ಕಥೆಯ ಹೀರೋನ ಆರಂಭ ಅಷ್ಟೇನೂ ಗ್ರೇಟ್ ಆಗಿರ್ಲಿಲ್ಲ. ಅವರು ಓದಿದ್ದು ಒಂದು ಟಿಯರ್ 3 ಕಾಲೇಜಲ್ಲಿ. ನಿಮಗ್ ಗೊತ್ತೇ ಇದೆ, ಅಲ್ಲಿ ದೊಡ್ಡ ಕಂಪನಿಗಳ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗ್ಲಿ ಅಥವಾ ದೊಡ್ಡ ದೊಡ್ಡ ಅವಕಾಶಗಳಾಗ್ಲಿ ಇರೋದಿಲ್ಲ. ಅವರ ಕರಿಯರ್ ಶುರುವಾಗಿದ್ದೇ ಒಂದು ಸಿಂಪಲ್ ಡೆಸ್ಕ್ ಜಾಬಿಂದ. ಅವರ ಮೊದಲ ಸಂಬಳ ಎಷ್ಟಿತ್ತು ಅಂತ ಗೆಸ್ ಮಾಡ್ತೀರಾ? ವಾರ್ಷಿಕ ಕೇವಲ ₹1,84,000. ಹೌದು, ನೀವು ಕೇಳಿದ್ದು ಸರಿ. WITCH ಅಂತ ಸಾಮಾನ್ಯವಾಗಿ ಕರೆಯಲ್ಪಡೋ ಭಾರತದ ಟಾಪ್ ಐಟಿ ಕಂಪನಿಗಳಲ್ಲಿ ಒಂದರಲ್ಲಿ ಅವರು ಸರ್ವಿಸ್ ಡೆಸ್ಕ್ ಏಜೆಂಟ್ ಆಗಿ ತಮ್ಮ ಕೆರಿಯರನ್ನ ಇಷ್ಟು ಕಡಿಮೆ ಸಂಬಳದಲ್ಲಿ ಶುರು ಮಾಡಿದ್ರು. ಮೊದಲ 4 ವರ್ಷಗಳ ಕಾಲ ಅವರ ಬೆಳವಣಿಗೆ ತುಂಬಾನೇ ನಿಧಾನವಾಗಿತ್ತು. ಮೊದಲ ವರ್ಷ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಲಿತರು. ಆಮೇಲೆ ಅದೇ ಟೀಮ್ನಲ್ಲಿ ಬೇರೆ ಬೇರೆ ರೋಲ್ಗಳಿಗೆ ಶಿಫ್ಟ್ ಆಗ್ತಾ ಸ್ವಲ್ಪ ಟೆಕ್ನಿಕಲ್ ಜ್ಞಾನವನ್ನ ಪಡ್ಕೊಂಡ್ರು. ಹೀಗೆ 4 ವರ್ಷಗಳ ಕಠಿಣ ಪರಿಶ್ರಮದ ನಂತರ ಅವರ ಸಂಬಳ ಏರಿದ್ದು ಕೇವಲ ₹4.5 ಲಕ್ಷ ಮಾತ್ರ. ಸರಿ, ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಈ ನಿಧಾನಗತಿಯ ಬೆಳವಣಿಗೆಯಿಂದ ಬೇಸತ್ತು ಅವರು ಒಂದು ಹೊಸ ಪವರ್ಫುಲ್ ಸ್ಟ್ರಾಟಜಿಯನ್ನ ಅಳವಡಿಸಿಕೊಂಡ್ರು. ಅದೇ ಜಾಬ್ ಸ್ವಿಚಿಂಗ್. ಈ ಒಂದು ತಂತ್ರ ಅವರ ಕೆರಿಯರ್ ಗ್ರಾಫನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟು. ಅದು ಹೇಗೆ ನೋಡೋಣ ಬನ್ನಿ. ಕೋವಿಡ್ ಟೈಮ್ನಲ್ಲಿ ಅವರು ತಮ್ಮ ಮೊದಲ ದೊಡ್ಡ ಜಿಗಿತವನ್ನು ಮಾಡಿದ್ರು. ಜಗತ್ತಿನ ಪ್ರತಿಷ್ಠಿತ ಬಿಗ್ 4 ಸಂಸ್ಥೆಗಳಲ್ಲಿ ಒಂದಕ್ಕೆ ಸೇರ್ಕೊಂಡ್ರು. ಇದರೊಂದಿಗೆ ಅವರ ಸಂಬಳ ಸೀದಾ ಡಬಲ್, ₹8,00,000. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ ಒಂದು ಪ್ರಮುಖ ಹೆಜ್ಜೆಯಾಗಿತ್ತು. ಆದ್ರೆ ಅವರು ಅಲ್ಲಿಗೇ ನಿಲ್ಲಿಲ್ಲ. ಒಂದೇ ವರ್ಷದೊಳಗೆ ಮತ್ತೆ ಜಾಬ್ ಮಾರ್ಕೆಟ್ಗೆ ಇಳಿದ್ರು. ಈ ಸಲ ಅವರ ಪ್ಲಾನ್ ಬೇರೆನೇ ಇತ್ತು. ಒಂದೇ ಬಾರಿಗೆ ಹಲವು ಕಂಪ್ನಿಗಳಿಗೆ ಅಪ್ಲೈ ಮಾಡಿ ಕೈಯಲ್ಲಿ ಮಲ್ಟಿಪಲ್ ಆಫರ್ಗಳನ್ನ ಇಟ್ಕೊಂಡ್ರು. ಇದರ ರಿಸಲ್ಟ್ ಅಬ್ಬಬ್ಬ, ಅವರ ಸಂಬಳ ಸೀದಾ ₹17.4 ಲಕ್ಷ ಜಿಗೀತು. ಅವರ ಬೆಳವಣಿಗೆಯ ಓಟ ನಿಲ್ಲಲೇ ಇಲ್ಲ. ಮುಂದಿನ ಸ್ವಿಚ್ ವೇಗವಾಗಿ ಬೆಳೀತಿದ್ದ ಒಂದು ಸ್ಟಾರ್ಟಪ್ಗೆ. ಆಗ ಅವರ ಸಂಬಳ ಮತ್ತೊಮ್ಮೆ ದೊಡ್ಡ ಜಂಪ್ ಕಂಡು ₹42.7 ಲಕ್ಷ ತಲುಪಿತು. ಪ್ರತಿಯೊಂದು ಜಾಬ್ ಹಾಪ್ ಕೂಡ ಅವರ ಮೌಲ್ಯವನ್ನು ಹೆಚ್ಚಿಸ್ತಲೇ ಹೋಯಿತು. ಸೊ ಬರೀ ಜಾಬ್ ಸ್ವಿಚ್ ಮಾಡೋದ್ರಿಂದ ಇಷ್ಟೊಂದು ಸಂಬಳ ಸಿಗತ್ತಾ? ಇಲ್ಲ. ಇದರ ಹಿಂದಿರೋ ನಿಜವಾದ ಕಲೆ, ಆ ರಹಸ್ಯ ಇರೋದು ಮಾತುಕತೆಯಲ್ಲಿ, ಅಂದ್ರೆ ನೆಗೋಸಿಯೇಷನಲ್ಲಿ. ಅವರು ತಮ್ಮ ಕೈಲಿದ್ದ ಆಫರ್ಗಳನ್ನ ಒಂದು ಪ್ರಬಲ ಅಸ್ತ್ರವಾಗಿ ಹೇಗೆ ಬಳಸ್ಕೊಂಡ್ರು ಅನ್ನೋದೇ ಒಂದು ಮಾಸ್ಟರ್ ಕ್ಲಾಸ್. ಇದನ್ನ ಅವರೇ ಹೀಗೆ ಹೇಳ್ತಾರೆ, ಕೇಳಿ. ನಾನು 8 ಲಕ್ಷದಿಂದ 17.4 ಲಕ್ಷಕ್ಕೆ ಹೋದೆ. ಯಾಕಂದ್ರೆ ನಾನು ಬಂದ ಮೊದಲ ಆಫರ್ಗೆ ಯಾವತ್ತೂ ಓಕೆ ಅನ್ಲಿಲ್ಲ. ನೆಗೋಸಿಯೇಷನ್ ಅನ್ನೋದು ಒಂದು ಕಲೆ. ಈ ಮಾತುಗಳು ಮಾತುಕತೆಯ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಅವರ ನೆಗೋಸಿಯೇಷನ್ ಪ್ಲೇಬುಕ್ ಏನು? ತುಂಬಾನೇ ಸಿಂಪಲ್. 3 ಸ್ಟೆಪ್. ಸ್ಟೆಪ್ 1, ಒಂದೇ ಸಮಯಕ್ಕೆ ನಿಮ್ಗೆ ಸೂಟ್ ಆಗೋ ಹಲವು ಕೆಲಸಗಳಿಗೆ ಅಪ್ಲೈ ಮಾಡಿ. ಸ್ಟೆಪ್ 2, ಸಾಧ್ಯವಾದಷ್ಟು ಜಾಸ್ತಿ ಕಂಪನಿಗಳಿಂದ ಆಫರ್ಸ್ ಬರೋ ಹಾಗೆ ಪ್ರಯತ್ನ ಮಾಡಿ. ಮತ್ತು ಕೊನೆಗೆ ಸ್ಟೆಪ್ 3, ಆ ಆಫರ್ಗಳನ್ನೇ ಅಸ್ತ್ರವಾಗಿ ಬಳಸಿ ಬೆಸ್ಟ್ ಸ್ಯಾಲರಿಗಾಗಿ ನೆಗೋಷಿಯೇಟ್ ಮಾಡಿ. ಅವರ ಯಶಸ್ಸಿನ ಇನ್ನೊಂದು ಡೇರಿಂಗ್ ಸೀಕ್ರೆಟ್ ಇಲ್ಲಿದೆ. ಅವರೇ ಹೇಳ್ತಾರೆ, ನಾನು ಇಂಟರ್ವ್ಯೂಗಳಲ್ಲಿ ಆ ಜಾಬ್ಗೆ ಬೇಕಾದ ಸ್ಕಿಲ್ ಸೆಟ್ ಬಗ್ಗೆ ಓದ್ಕೊಂಡು ನನಗೆಲ್ಲನೂ ಗೊತ್ತು ಅನ್ನೋ ಹಾಗೆ ಮಾತಾಡ್ತಿದ್ದೆ. ಆಮೇಲೆ ಕೆಲ್ಸಕ್ಕೆ ಸೇರಿದ್ಮೇಲೆ ಆ ಸ್ಕಿಲ್ಸ್ ಕಲ್ತು ಅದರಲ್ಲಿ ಮಾಸ್ಟರ್ ಆಗ್ತಿದ್ದೆ. ಇದು ಲರ್ನ್ ಆನ್ ದ ಜಾಬ್ ಅನ್ನೋ ಒಂದು ಅದ್ಭುತ ತಂತ್ರ. ಎಲ್ಲ ಚೆನ್ನಾಗ್ ನಡೀತಿದೆ, ಕೆರಿಯರ್ ರಾಕೆಟ್ ತರ ಮೇಲೆ ಹೋಗ್ತಿದೆ ಅನ್ನೋವಾಗ್ಲೇ ಒಂದು ದೊಡ್ಡ ಶಾಕ್ ಕಾದಿತ್ತು. ಅವರು 42 ಲಕ್ಷ ಸಂಬಳ ತಗೋತಿರೋ ಸ್ಟಾರ್ಟ್ಅಪ್ನಿಂದ ಅವರನ್ನ ಲೇ ಆಫ್ ಮಾಡಲಾಯ್ತು. ಆದ್ರೆ ಈ ದೊಡ್ಡ ಹೊಡೆತವೇ ಅವರ ಜೀವನದ ಅತಿದೊಡ್ಡ ಯಶಸ್ಸಿಗೆ ಕಾರಣವಾಯಿತು. ಸಾಮಾನ್ಯವಾಗಿ ಲೇ ಆಫ್ ಅಂದ್ರೆ ಕೆರಿಯರ್ ಮುಗಿತು, ಜೀವನದಲ್ಲಿ ದೊಡ್ಡ ಆಘಾತ ಅಂತಾನೆ ಎಲ್ರೂ ಅನ್ಕೋತಾರ. ಆದರೆ ನಿಜವಾಗ್ಲೂ ಹಾಗೇನಾ? ಕೆಲ್ಸ ಕಳ್ಕೊಳ್ಳೋದು ಒಂದು ಅಂತ್ಯನಾ ಅಥವಾ ಒಂದು ಹೊಸ ಆರಂಭಕ್ಕೆ ನಾಂದಿನ? ಇದಕ್ಕೆ ಉತ್ತರ ಇಲ್ಲಿದೆ. ಲೇ ಆಫ್ ಆದ್ಮೇಲೆ ಅವ್ರು ಸೇರಿದ ಹೊಸ ಕೆಲ್ಸದ ಸಂಬಳ ವಾರ್ಷಿಕ ₹75 ಲಕ್ಷ. ನಂಬೋಕಾಗ್ತಿದ್ಯಾ?
ಯಾವ ಲೇ ಆಫ್ ಅನ್ನ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ರೋ ಅದೇ ಅವ್ರಿಗೆ ಅವರ ಕೆರಿಯರ್ನ ಅತಿ ದೊಡ್ಡ ಸ್ಯಾಲರಿ ಪ್ಯಾಕೇಜ್ ತಂದುಕೊಡ್ತು. ಸರಿ, 9 ವರ್ಷಗಳ ಈ ಅದ್ಭುತ ಜರ್ನಿಯಿಂದ ನಾವು ಕಲಿಯಬೇಕಾದ ಪಾಠಗಳೇನು? ಅವರ ಅನುಭವ ನಮ್ಮ ಕೆರಿಯರ್ ಬೆಳವಣಿಗೆಗೆ ಹೇಗೆ ಹೆಲ್ಪ್ ಆಗಬಹುದು? ಈ ಕಥೆಯ ಪ್ರಮುಖ ಪಾಠಗಳನ್ನ ಒಂದೊಂದಾಗಿ ನೋಡೋಣ. ಈ ಇಡೀ ಜರ್ನಿಯಿಂದ ನಾವು ಕಲಿಬೇಕಾದ ಕೆಲವು ಮುಖ್ಯ ಪಾಠಗಳು ಹೀಗಿವೆ. ಮೊದಲನೇದು, ನಿಮ್ಮ ಡಿಗ್ರಿ ಅನ್ನೋದು ಬರೀ ಫಸ್ಟ್ ಜಾಬ್ ಸಿಗೋಕೆ ಮಾತ್ರ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಬೆಳವಣಿಗೆ ನಿಂತಿರೋದು ನಿಮ್ಮ ಸ್ಕಿಲ್ಸ್ ಮತ್ತೆ ನೀವು ತಗೊಳ್ಳೋ ನಿರ್ಧಾರಗಳ ಮೇಲೆ. ಇನ್ನೊಂದು, ಸಂಬಂಧನೇ ಇಲ್ಲದ ಸ್ಕಿಲ್ಸ್ ಕಲಿಯೋಗದ್ಲು ಒಂದಕ್ಕೊಂದು ಕನೆಕ್ಟ್ ಆಗಿರೋ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಜರ್ನಿಯನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. ಮತ್ತು ಕೊನೆಯದಾಗಿ, ತಾಳ್ಮೆ ಮತ್ತು ಸರಿಯಾದ ಟೈಮಲ್ಲಿ ಜಾಬ್ ಸ್ವಿಚ್ ಮಾಡೋದು ತುಂಬಾ ಮುಖ್ಯ. ಮತ್ತು ಕೊನೆಯದಾಗಿ ಈ ಒಂದು ಸ್ಫೂರ್ತಿದಾಯಕ ಮಾತು, ಇದನ್ನ ಯಾವತ್ತೂ ಮರಿಬೇಡಿ. ನೀವು ನಿಮ್ಮ ಕೆರಿಯರ್ ಮುಗೀತು ಅಂತ ಡಿಸೈಡ್ ಮಾಡೋವರೆಗೂ ಅದು ಯಾವತ್ತೂ ಮುಗಿಯೋದಿಲ್ಲ. ಇದು ಬರೀ ಒಂದು ವಾಕ್ಯವಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಬಾರ್ದು ಅನ್ನೋ ಒಂದು ಪವರ್ಫುಲ್ ಮೆಸೇಜ್. ಈ ಸ್ಫೂರ್ತಿದಾಯಕ ಪಯಣದ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿವರಣೆಯಲ್ಲಿ ಸಿಗೋಣ.